शुचो 1 मास 2 मास 3 मास 4 मास जैसे जैसे मास बढ़े ना अम्मा के कष्ट में वृद्धि होती गई। 5 मासात गए दूर तो 5 मास के बाद गर्भ में जीवा है, गर्भ घूमने लगा। अम्मा को बैठने उठने की तकलीफ पड़ी होगी, जल भरने जाने की तकलीफ पड़ी, बैठ के रोटी पकाने की तकलीफ पड़ी। सगरे कष्ट हस्सा मुँह से अम्मा ने सहन किए। भगवान को प्रार्थना की कितना भी कष्ट दे मैं सहन करूँगी, मुझे संतान दे, मेरा वांछिया मेढ़ा टाल दे। तस्निष्ठुनार्दाय रखो मातृ पिंडम ददाम्यहम। ಈ ಪಿಂಡನ ಎದಕ್ಕೆ ಇಡ್ತದಂತಂದ್ರೆ ಯಾವ ಮಾಸನೇ ಆಗಲಿ, ಚಳಿಗಾಲ ಆಗಲಿ, ಮಳೆಗಾಲ ಆಗಲಿ, ಬಿಸಿಗಾಲ ಆಗಲಿ, ಯಾವುದೇ ಮಾಸಗಳಾಗಲಿ ಆ ಗಾಳಿಯಿಂದ ಯಾವುದೇ ಋತುಗಳಿಂದ, ಯಾವುದೇ ವಸಂತ ಋತು ಆಗಲಿ, ಯಾವುದೇ ಒಂದು ಋತುವಾಗಲಿ ಆ ಬಂದಾಗ ನಾವು ಹುಟ್ಟಿದ ಮೇಲೇನ ಆಗಲಿ ಇಲ್ಲ ನಾವು ಹುಟ್ಟಕ್ಕಿಂತ ಮುಂಚೆನಿಂದನಾಗಲಿ ತಾಯಿಗಾದ್ರೂ ಅನಾರೋಗ್ಯ ಆಗಿರ್ತದ. ನಾವು ಹುಟ್ಟಾದ್ಮೇಲೆ ಕೂಡ ಅನಾರೋಗ್ಯ ಆಗಿರ್ತದೆ. ಆ ಅನಾರೋಗ್ಯವಾಗಿ ನಮ್ಗೆ ಏರುಪಾನ ಆದಾಗ ಆಗ ಆ ತಾಯಿ ಏನ್ ಮಾಡಿರ್ತಾರೆ, ನಾವು ಕೂಸಿದ್ದಾಗ ನಮ್ಗೆ ಅನಾರೋಗ್ಯ ಆದಾಗ ಆ ತಾಯಿ ಆಕೆಗೆ ಎಷ್ಟೇ ನೋವಾದ್ರೂ ಕೂಡ ಎದುರ ಮೇಲೆ ಹಾಕೊಂಡು ನನ್ನ ಮಗುಗ ಏನು ಆಗ್ಲಾರ್ದಂಗಾಗ್ಲಿ, ನನ್ನ ಮಗ ನನಗೆ ಮುಂದೆ ನನಗೆ ಪಿಂಡದಾನ ಮಾಡಲಿ, ಅವನಿಗೆ ಜ್ವರ ಬಂದರೂ ಕೂಡ ನನ್ನ ಮಗನ ನಾನು ಜೋಪಾನ ಮಾಡ್ತೀನಿ ಅಂತ ಹೇಳಿ ತಾಯಿ ಹಠ ಮಾಡಿರ್ತಾಳೆ. ಹೀಗಾಗಿ ಆ ಚಳಿ ಆದ್ರೂ ಕೂಡ ಆ ತಾನು ಚಳಿಯಿಂದ ನೋವಾದ್ರೂ ಚಿಂತಿಲ್ಲ, ನನ್ನ ಮಗನಿಗೆ ಏನು ಆಗಬಾರ್ದು ಅಂತೇಳಿ ಆ ತಾಯಿ ನಮ್ಮನ್ನ ಎಷ್ಟು ಜೋಪಾನ ಮಾಡಿರ್ತಾಳ. ಅದಕ್ಕಾಗಿ ಆ ಅಮ್ಮನ ಋಣ ತೀರಿಸ್ಲಿಕ್ಕೆ ನಾವೇನ ನಾನಾ ತರಗಳ ಕಷ್ಟ ಕೊಟ್ಟಿರ್ತೀವಿ. ಅದಕ್ಕಾಗಿ ಈ ಋಣನ ನಿನಗೆ ತೀರಿಸ್ಲಿಕ್ಕೆ ಅಂತ ಹೇಳಿ ಈ 2ನೇ ಪಿಂಡನ ನಿನಗೆ ಅರ್ಪಣೆ ಅಂತ ಹೇಳಿ ಈ 2ನೇ ಪಿಂಡನ. ನಮಸ್ಕಾರ.